ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಕಾಂಚಿನಿಂದ ಬೇಲೂರು ಬಂದಿದ್ದೀನಿ. ಬೇಲೂರಿಂದ ಫಸ್ಟ್ ರತ್ನಗಿರಿ ಬರುತ್ತೆ. ರತ್ನಗಿರಿ ಮುರುಘನ್ ಟೆಂಪಲ್ಲು ಆದಿಕಾಲದಿಂದ ಟೆಂಪಲ್ಲು. ಆ ಟೆಂಪಲ್ಗೆ ಪೋಟಿಯಾಗಿ ಈಗ ಹೊಸದಾಗಿ ಒಂದು ಮೂರನೇ ಮುರುಘ ಅಂತ 97 ಅಡಿ ಹೈಟು ಇರುವ ಮುರುಘ ಸ್ಟ್ಯಾಚು ಹೊಸದಾಗಿ ಮಾಡಿದ್ದಾರೆ. ಫಸ್ಟು ಮಲೇಷ್ಯಾದ ಮುರುಘನ್ ಟೆಂಪಲ್. ಎರಡನೇದು 108 ಅಡಿ ಹೈಟ್ ಇರುವ ಸೇಲಂ ಹತ್ರ ಆತೂರು ಅಂತ ಒಂದು ಊರಿದೆ. ಅಲ್ಲಿ ಮುತ್ತುಮಲೈ ಮುರುಘನ್ ಟೆಂಪಲ್ ಅಂತ ಒಂದು ದೊಡ್ಡ ಮುರುಘಪ್ಪನ ಸ್ಟ್ಯಾಚು ಮಾಡಿದ್ದಾರೆ ಸೇಲಂ ಹತ್ರ. ಸೇಲಂದ ವಿರುತ್ತಾಚಲಂ ಹೋಗುವ ದಾರಿಯಲ್ಲಿ ಮುತ್ತುಮಲೈ ಮುರುಘನ್ ಟೆಂಪಲ್ ಅಂತ ಎರಡನೇದು. ಈಗ ಇದು ಹೊಸದಾಗಿ ಮೂರನೇದು ಬೇಲೂರು ಹತ್ರ ತೀರ್ಥಗಿರಿ ಬೆಟ್ಟ ಅಂತ ಒಂದು ಬೆಟ್ಟದ ಮೇಲೆ ಒಂದು 97 ಅಡಿ ಹೈಟು ಮುರುಘನ ಸ್ಟ್ಯಾಚು ಮಾಡಿದ್ದಾರೆ. ಈ ಬೆಟ್ಟ ಮೇಲೆ ಕಾರಲ್ಲಿಯೂ ಹೋಗ್ಬೋದು, ಕಾಲ್ನಡಕ ದಾರಿಯಲ್ಲಿಯೂ ಹೋಗ್ಬೋದು. ಸ್ಟೆಪ್ಸು ಇದೆ, ರೋಡು ಮಾಡಿದ್ದಾರೆ ಮೇಲೆ ಹೋಗೋಕ್ಕೆ. ಬೆಟ್ಟವನ್ನು ಕೊರೆದು ತುಂಬ ಸುಂದರವಾದ ಒಂದು ದಾರಿ ಮಾಡಿ ದೊಡ್ಡದಾದ ಒಂದು ಮುರುಘನನ ಸ್ಟ್ಯಾಚುವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ. ಪಂಚೆ ಮತ್ತು ಕಚ್ಚೆ ಎಲ್ಲ ಅದು ಹೆಂಗೆ ಮಡಿಸಿರ್ತಾರೋ ಅದನ್ನೆಲ್ಲ ಕೂಡ ಹಂಗೆ ಕಾಣುತ್ತೆ. ಪಂಚೆ ಎಲ್ಲ ಹಂಗೆ ನಿಜವಾದ ಪಂಚೆ ಥರನೇ ಕಾಣುತ್ತದೆ. ಸನ್ಸೆಟ್, ಈ ಬೆಟ್ಟ ಮೇಲಿಂದ ಸನ್ಸೆಟ್ ನೋಡಿ, ಸನ್ಸೆಟ್ ಆಗೋದು ಹಂಗೆ ಸುಂದರವಾಗಿ ಕಾಣುತ್ತೆ. ನಾವು ಹೋಗುವಾಗ 4:30 ಮೇಲೆ ಆಗಿತ್ತು. ಇಲ್ಲಿ ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸನ್ಸೆಟ್ಟನ್ನು ನೋಡಿದ್ದೀವಿ. ಮುರುಘನನ್ನು ಅಷ್ಟೇ ಸುಂದರವಾಗಿ ಇರುತ್ತಾರೆ. ನಾವು ನೋಡಿ ಸಂತೋಷಪಟ್ಟಿದ್ದೀವಿ. ಈಗ ಮೇಲ್ಮರುವತ್ತೂರಿಂದ ಗೋಲ್ಡನ್ ಟೆಂಪಲ್ಗೆ ಬರುವಾಗ ರತ್ನಗಿರಿ ರೈಟ್ ಸೈಡಲ್ಲಿ ಬರುತ್ತೆ. ಈಗ ಈ ತೀರ್ಥಗಿರಿ ಬೆಟ್ಟ ಮುರುಘನ್ ಟೆಂಪಲ್ ಬಂದು ಎಡಕೈ ಭಾಗದಲ್ಲಿ ಬರುತ್ತೆ. ಹೈವೇನಿಂದ ಸ್ವಲ್ಪ ದೂರ ಒಳಗೆ ಹೋದ್ರೇ ಸಿಕ್ಕುತ್ತೆ. ಕಾರ್ ಮೇಲೆ ಬರುವಾಗ ಮೇಲೆ ಪಾರ್ಕಿಂಗ್ ಎಲ್ಲ ಇದೆ, ನೋಡೋಕೆ ಸುಂದರವಾಗಿರುತ್ತೆ. ಪಾರ್ಕಿಂಗ್ ಇದೆ. ಪಾರ್ಕಿಂಗ್ಗೆ 50 ರೂಪಾಯಿ ಕೇಳ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 10 ರೂಪಾಯಿ ಫೀಸ್ ತಗೊಳ್ತಾರೆ. ಇಲ್ಲಿಂದ ನೋಡಿ ಬೇಲೂರು, ಈ ರತ್ನಗಿರಿ ಅಂತ ಊರಂತ ಎಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ಮೇಲಿಂದ ನೋಡ್ಬೋದು ಆ ಊರನ್ನು. ಹೈವೇಯಿಂದ ಸ್ವಲ್ಪ ಒಳಗೆ ಇರುತ್ತೆ. ಬಸ್ಸೆಲ್ಲ ಒಳಗೆ ಬರೋಕ್ಕಾಗೋದಲ್ಲ. ಕಾರು, ವ್ಯಾನು, ಟೆಂಪೋ ಎಲ್ಲ ಮೇಲೆ ಬರ್ಬೋದು. ಬಸ್ಸು, ಅಷ್ಟು ದೊಡ್ಡ ಬಸ್ಸು ಬರೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇಲ್ಲಿ ಬೇಲೂರಿಂದ ಸ್ವಲ್ಪ ಮುಂದೆನೇ ಬರುತ್ತೆ. ಆರ್ಕಾಡು ರೋಡು ಹೋಗುವ ದಾರಿ ಪಕ್ಕದಲ್ಲೇ ಇರುತ್ತೆ ಈ ತೀರ್ಥಗಿರಿ ಮುರುಘನ್ ಟೆಂಪಲ್ಲು. ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ಶಬರಿಮಲೆಗೆ ಹೋಗುವವರು, ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಿರೋರು ಎಲ್ಲರೂ ಬಂದು ಈ ದೇವಸ್ಥಾನ ನೋಡ್ತಾ ಇದ್ದಾರೆ. ಬೇಲೂರು ಡಿಸ್ಟಿಕ್ಕು, ಬೇಲೂರು ತಾಲೂಕು, ಬೇಲೂರು ಹತ್ರ, ತಮಿಳ್ನಾಡು. ಮೂರನೇ ಮುರುಘನ್ ಟೆಂಪಲ್ ಇದು. ಮೂರನೇ ಮುರುಘನ್ ಸ್ಟ್ಯಾಚು ಇದು. ಇಷ್ಟು ದೊಡ್ಡ ಮುರುಘನ್ ಟೆಂಪಲ್ಲು ಬೇರೆ ಜಾಗ ಇದೆ, ಇಲ್ಲಿ ಇಲ್ಲ. ಇದು ಮೂರನೇದು. 97 ಅಡಿ ಹೈಟ್ ಇರುತ್ತೆ ಇದು. ಈಗ ಮುತ್ತುಮಲೈ ಮುರುಘನ್ ಟೆಂಪಲಲ್ಲಿ ಮೇಲೆ ಹೋಗಿ ಅಭಿಷೇಕ ಮಾಡ್ಬೋದು. ಇದರಲ್ಲಿ ಅಲ್ಲಿ ಮೇಲೆ ಹೋಗೋಕ್ಕೆ ನೋಡಿ
ದೊಡ್ಡದಾದ ದೇವಸ್ಥಾನ. ಅಲ್ಲಿ ಹೋಗುವಾಗ ವಿಭೂತಿ ಅವರೇ ಹಚ್ಚುತ್ತಾರೆ. ನೋಡಿ ಎಷ್ಟು ಜಾಗ ಇದೋ ಅಷ್ಟಕ್ಕೂ ಹಚ್ಚಿದ್ದಾರೆ. ಮೇಲೆ ಸನ್ಸೆಟ್ ನೋಡಿ, ಸನ್ಸೆಟ್ಟೂ ಸುಂದರವಾಗಿರುತ್ತೆ. ಮುರುಗಪ್ಪನ ನೋಡಂಗೆ ಇರುತ್ತೆ. ಹರ ಹರ ಹರಗರ ಅಂತ ಕಾಲು ನೋಡಿ. ರಿಯಲ್ ಪಂಚೆ ಇರೋಂಗೆ ಇದೆ ನೋಡಿ. ಬಟ್ಟೆಗಳೆಲ್ಲ ಕೂಡ ಸಿಮೆಂಟೇ, ಆದರೆ ನೋಡೋಕ್ಕೆ ರಿಯಲ್ ಪಂಚೆ ಇರೋಂಗಿದೆ. ದೊಡ್ಡ ಕಾಲು. ಅದು ಹೋಗುವ ದಾರಿ ಒಂದು, ಇಳಿಯೋ ದಾರಿ ಒಂದಾಗಿರುತ್ತೆ. ಇಲ್ಲಿಂದ ಇಳಿದ ಮೇಲೆ ಕೆಳಗೆ ಇಳಿದು ಆಮೇಲೆ ಮುಂದೆ ಒಂದು ದೇವಸ್ಥಾನ ಇದೆ ಅಂತೆ, ಹಳೆ ದೇವಸ್ಥಾನ. ಅದಕ್ಕೆ ನಾವು ಹೋಗೋಕ್ಕೆ ನಮಗೆ ಟೈಮ್ ಇರಲಿಲ್ಲ. ಇನ್ನೊಂದು ಸಲ ಹೋಗುವಾಗ ಆ ಕೆಳಗೆ ಇರುವ ಮೂಲಸ್ಥಾನನೂ ತೋರಿಸ್ತೀನಿ. ಈಗ ಇರುವುದು ಇಷ್ಟೇ. ಇಲ್ಲಿಂದ ಕೆಳಗೆ ಇಳಿತಾ ಇದ್ದೀವಿ ನಾವು. ಕೆಳಗೆ ಅಂದರೆ ಕಾರ್ ಪಾರ್ಕಿಂಗ್ ಹೋಗುವುದು. ಇದು ಆರ್ಚ್ ಇರುತ್ತೆ. ಆರ್ಚ್ ಎಂಟ್ರೆನ್ಸಲ್ಲಿ 10 ರೂಪಾಯಿ ಟೋಕನ್ ಇಸ್ಕೊಳ್ಬೇಕು. ಇಲ್ಲಿ ನೋಡಿ ಒಂದು ಬೆಟ್ಟವನ್ನೇ ಕೊರೆದು ರೋಡ್ ಮಾಡಿದ್ದಾರೆ. ಬೆಟ್ಟನೇ ಎರಡು ಭಾಗಗಳೂ ಹೈಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಕೊರೆದು ಒಂದು ರೋಡ್ ಮಾಡಿ, ಬರುವುದು ಒಂದು ದಾರಿ, ಹೋಗುವುದು ಒಂದು ದಾರಿ ಥರ ಮಾಡಿರ್ತಾರೆ. ಸುತ್ತಮುತ್ತ ಬೆಟ್ಟ, ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಜಾಸ್ತಿ ಅಂಗಡಿಗಳಿರುತ್ತೆ ಇಲ್ಲಿ. ಬಜ್ಜಿ ತಿನ್ನೋಕ್ಕೆ ಐಟಮ್, ಗೊಂಬೆ ಸಾಮಾನುಗಳೆಲ್ಲನೂ ಇರುತ್ತೆ ಇಲ್ಲಿ. ಒಂದು ದಿನ ಟೈಮ್ ಪಾಸ್ ಮಾಡೋಕ್ಕೆ ಅಷ್ಟೇ ಸುಂದರವಾದ ಜಾಗ ಇದು. ಇದು ಎಂಟ್ರೆನ್ಸು. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ನನಗೆ ಸನ್ಸೆಟ್ ತುಂಬ ಇಷ್ಟವಾಯಿತು. ಬೆಟ್ಟ ನೋಡಿ, ಸುತ್ತಮುತ್ತ ಬೆಟ್ಟ. ಸ್ವಲ್ಪ ಇಷ್ಟ ಇಲ್ಲದೆ ಇರೋ ಕೆಲವು ಕಾರ್ಯಗಳು ನಡೆಯುತ್ತಾ ಇದೆ. ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕೆಳಗೆ. ಅದೆಲ್ಲ ಗೌರ್ಮೆಂಟ್ ನೋಡಬೇಕು. ಕೆಲವು ವರ್ಷದಲ್ಲಿ ಈ ಕಲ್ಲುಗಳೆಲ್ಲ ಇಲ್ಲದೆ ಹೋಗುತ್ತೆ ಏನೋ. ಸ್ವಲ್ಪ ಗಣಿಗಾರಿಕೆನೂ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗೆ, ಈ ಬೆಟ್ಟದಿಂದ ಸ್ವಲ್ಪ ಕೆಳಗೆ. ಅದನ್ನು ಯಾರು ರಾಜಕೀಯ ನಾಯಕರು ನೋಡಲ್ಲ. ಅದು ನಮ್ಗೆ ಬೇಕಾಗಿಲ್ಲ ಬಿಡಿ. ನಮಗೆ ದೇವಸ್ಥಾನ ಮುಖ್ಯ. ನೋಡಿ ಮುರುಗಪ್ಪನು. ಮೇಲೆ ದೇವಸ್ಥಾನ ಹತ್ರನೇ ಬರ್ಬೋದು ಕಾರು. ಈಗ ನಾವು ಆ ಕಾರನ್ನು ನೋಡಿಲ್ಲ. ನಾವು ಸ್ವಲ್ಪ ಕೆಳಗೇನೆ ಬಿಟ್ಟು ಬಂದಿದ್ದೀವಿ. ದೊಡ್ಡದಾದ ಸ್ಟ್ಯಾಚು. ಸೆಲ್ಫಿ ಫೋಟೋಗಳು ತೆಗಿತಾ ಇದ್ದಾರೆ ಇಲ್ಲಿ ಎಲ್ಲ ಜನರು.
ಇಲ್ಲಿ ಕೆಳಗೆ ಅಕ್ಕಯ್ಯಗಾರು ಅಂತ ಏಳು ಸ್ಟ್ಯಾಚ್ಯೂ ಎಲ್ಲ ಇದೆ. ಕರುಪಣ್ಣ ಸ್ವಾಮಿ ಇದ್ದಾರೆ. ಅದೆಲ್ಲನೂ ಸ್ವಲ್ಪ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಗಣೇಶಪ್ಪನು ರಾಗಿ ಕಟ್ಟೆ. ಇಲ್ಲಿ ಕರುಪಣ್ಣ ಸ್ವಾಮಿ ಅವರು ಇದ್ದಾರೆ. ಏಳು ಕನ್ಯರು ಅಂತ ಅಕ್ಕಯ್ಯಗಾರು ವಿಗ್ರಹಗಳು ತುಂಬ ಸುಂದರವಾಗಿರುತ್ತೆ. ಇಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ ಬಿಡಿ. ಅಲ್ಲಿ ಮೂಲೆಯಲ್ಲಿ ಕರುಪಣ್ಣ ಸ್ವಾಮಿ, ಇದು ಏಳು ಕನ್ಯೆಯರು. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇನ್ನು ಪಾರ್ಕಿಂಗ್ ಜಾಗ ಸ್ವಲ್ಪ